ಎಂಬ ಹೆಬ್ಬುಲಿ ಹೊಡೆದ ಹುಡುಗ ಮಧು ಬಂಗಾರಪ್ಪ. ಹೌದು, ಕರ್ನಾಟಕದ ಎಸ್ಎಸ್ಎಲ್ಸಿ ಪರೀಕ್ಷೆಗಳಲ್ಲಿ 2026ನೇ ಸಾಲಿನಿಂದ ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಿಗೆ ಅಂಕಗಳ ಬದಲಿಗೆ ಗ್ರೇಡ್ ಪದ್ಧತಿ ಜಾರಿಗೆ ತರಲಾಗಿದೆ. ಇದು ಅಂಕಗಳ ಒತ್ತಡ ಕಡಿಮೆ ಮಾಡಲು ಮಕ್ಕಳ ಸಾಮರ್ಥ್ಯದ ಆಧಾರದ ಮೇಲೆ ಎಬಿಸಿಡಿ ಗ್ರೇಡ್ಗಳನ್ನು ನೀಡುವ ವ್ಯವಸ್ಥೆಯಾಗಿದೆ. ಈ ಪದ್ಧತಿಯು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಂಕಗಳ ಒತ್ತಡವಿಲ್ಲದೆ ಕಲಿಯಲು ಸಹಕಾರಿಯಾಗಿದೆ. ಹಿಂದಿ ವಿಷಯಕ್ಕೆ ಗ್ರೇಡ್ ಪದ್ಧತಿ ಜಾರಿಗೊಳಿಸಿ ಅದನ್ನ ಉತ್ತೀರ್ಣತೆಯಿಂದ ಹೊರಗಿಡುವ ಐತಿಹಾಸಿಕ ತೀರ್ಮಾನ ಕೈಗೊಂಡಿರುವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕನ್ನಡಿಗರು ಕನ್ನಡಪರ ಸಂಘಟನೆಗಳ ಬಹುದೊಡ್ಡ ಆಗ್ರಹವೊಂದನ್ನು ಈಡೇರಿಸುವ ಮೂಲಕ ಹೀರೋ ಆಗಿದ್ದಾರೆ. ಹೌದು, ಇದೊಂದು ಐತಿಹಾಸಿಕ ತೀರ್ಮಾನವೇ ಸರಿ. ಹಿಂದಿ ಹೇರಿಕೆಯಿಂದ ಕನ್ನಡದ ಮಕ್ಕಳಿಗೆ ಆಗುತ್ತಿದ್ದ ತೊಂದರೆಯನ್ನ ನಿವಾರಿಸಿ ಅವರ ಭವಿಷ್ಯವನ್ನ ಉಜ್ವಲಗೊಳಿಸಿದ್ದಾರೆ. ಮಧು ಬಂಗಾರಪ್ಪ ಅವರ ತೀರ್ಮಾನದಿಂದ ಶಾಪಗ್ರಸ್ತ ಕನ್ನಡ ಮಕ್ಕಳ ಭವಿಷ್ಯ ವಿಮೋಚನೆಯಾಗಿದ್ದು, ಮಕ್ಕಳ ಪರವಾಗಿ ಮಧು ಬಂಗಾರಪ್ಪನವರಿಗೆ ಕನ್ನಡಪರ ಸಂಘಟನೆಗಳು ಅಭಿನಂದನೆಗಳನ್ನು ಸಲ್ಲಿಸಿವೆ. ಹೌದು, ಹುಲಿಯ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುವುದು ಎಂಬ ಮಾತು ಮಧು ಬಂಗಾರಪ್ಪನವರಿಗೆ ಹೆಚ್ಚು ಅನ್ವಯವಾಗುತ್ತೆ. ಅವರ ತಂದೆ ಸಾರೆಕೊಪ್ಪ ಬಂಗಾರಪ್ಪ ಸಮಾಜವಾದಿ ನಾಯಕ, ನಾಡು ಕಂಡ ಶ್ರೇಷ್ಠ ಖಡಕ್ ರಾಜಕಾರಣಿ, ಮುತ್ಸದ್ದಿ. ನಾಡು ನುಡಿ ನೆಲ ಜಲದ ಬಗ್ಗೆ ಅಪಾರ ಬದ್ಧತೆ ಹಾಗೂ ಕಾಳಜಿ ಹೊಂದಿದ್ದ ನಾಯಕರಾಗಿದ್ರು. ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಕಾವೇರಿ ವಿಚಾರದಲ್ಲಿ ಅವರು ಕೈಗೊಂಡಿದ್ದ ತೀರ್ಮಾನ ಅವರಿಗಿದ್ದ ಯಮಗುಂಡಿಗೆಗೆ ಸಾಕ್ಷಿಯಾಗಿದೆ. 1991ರಲ್ಲಿ ತಮಿಳುನಾಡಿಗೆ ಕಾವೇರಿ ಜಲಾನಯನ ಪ್ರದೇಶದ ಅಣೆಕಟ್ಟುಗಳಿಂದ ನೀರು ಹರಿಸಿ ಎಂದು ಕಾವೇರಿ ಪ್ರಾಧಿಕಾರ, ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಸೂಚಿಸಿದ್ರು. ಬಿಲ್ಕುಲ್ ಒಪ್ಪದ ಸಾರೆಕೊಪ್ಪ ಬಂಗಾರಪ್ಪ ನೇತೃತ್ವದ ರಾಜ್ಯ ಸರ್ಕಾರ ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಅವರಿಗೆ ಸೆಡ್ಡು ಹೊಡೆದು ಕಾವೇರಿ ನೀರು ಬಿಡೋಕೆ ಸಾಧ್ಯವೇ ಇಲ್ಲ, ಕಾವೇರಿ ಪ್ರಾಧಿಕಾರದ ಆದೇಶವನ್ನ ಜಾರಿಗೊಳಿಸಲು ಸಾಧ್ಯವಿಲ್ಲ ಎಂದು ಸುಗ್ರೀವಾಜ್ಞೆಯನ್ನೇ ಹೊರಡಿಸಿತ್ತು. ಇದನ್ನ ಕನ್ನಡಿಗರು ಇಂದಿಗೂ ಮರೆತಿಲ್ಲ, ಮರೆಯಲು ಸಾಧ್ಯವೂ ಇಲ್ಲ. ಅಂತಹ ಮಹಾನ್ ನಾಯಕನ ಮಗನಾಗಿ ಮಧು ಬಂಗಾರಪ್ಪ ಅಪ್ಪನಿಗೆ ತಕ್ಕ ಮಗ ಎಂಬ ಮೆಚ್ಚುಗೆಗೂ ಭಾಜನರಾಗಿದ್ದಾರೆ. ಬಂಗಾರಪ್ಪ ಅವರಿಗೆ ಅಂದು ರೈತ ಸಂಘದ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ನೀಡಿದ್ದ ಕಾನೂನಾತ್ಮಕ ಸಲಹೆ ಸುಗ್ರೀವಾಜ್ಞೆಗೆ ಮೂಲ ಪ್ರೇರಣೆಯಾಗಿತ್ತು ಎಂದು ಅಂದಿನ ಘಟನೆಗಳಿಗೆ ಸಾಕ್ಷಿಯಾದವರು ಈಗಲೂ ಸ್ಮರಿಸಿಕೊಳ್ಳುತ್ತಾರೆ. ರಾಜ್ಯದ ಪ್ರತಿಪಕ್ಷ ಬಿಜೆಪಿಯ ಆರ್ ಅಶೋಕ್, ಶೋಭಾ ಕರಂದ್ಲಾಜೆ, ಅಶ್ವಥ್ ನಾರಾಯಣ್, ವಿಜಯೇಂದ್ರ ಅವರ ಕನ್ನಡ ಕುರಿತ ಎಡಬಿಡಂಗಿ ನಿಲುವು ನಾಡಿನೆಲ್ಲೆಡೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಅದರಲ್ಲೂ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರ ಯಾರ ಒಪ್ಪಿಗೆ ಪಡೆದು ಈ ತೀರ್ಮಾನ ತೆಗೆದುಕೊಂಡಿದೆ ಎಂಬ ಪ್ರಶ್ನೆಯನ್ನ ಕನ್ನಡಿಗರಲ್ಲಿ ಎತ್ತಿದ್ದಾರೆ. ಕನ್ನಡಿಗರಲ್ಲಿ ಬೆಂಕಿಯಂತಹ ಕೋಪ ಧರಿಸಿದೆ. ಮಹಾರಾಷ್ಟ್ರ ಸೇರಿದಂತೆ ಬಿಜೆಪಿ ಆಡಳಿತದ ರಾಜ್ಯ ಸರ್ಕಾರಗಳು ಸದ್ದಿಲ್ಲದಂತೆ ದ್ವಿಭಾಷಾ ನೀತಿ ಜಾರಿಗೊಳಿಸುತ್ತಿರುವಾಗ ಅಲ್ಲಿ ಬಾಲ ಬಿಚ್ಚದ ಬಿಜೆಪಿ ನಾಯಕರು ಇಲ್ಲಿ ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಪರ ಧ್ವನಿ ಎತ್ತದೆ ಹಿಂದಿ ವ್ಯಾಮೋಹಕ್ಕೆ ಮರುಳಾಗಿದ್ದಾರೆ. ಇದು ಕೇಂದ್ರ ನಾಯಕರನ್ನ ಮೆಚ್ಚಿಸಲೋ ಅಥವಾ ಕನ್ನಡವನ್ನೇ ಮಣ್ಣು ಪಾಲು ಮಾಡುವ ದುಷ್ಟ ಹುನ್ನಾರವೋ ಗೊತ್ತಿಲ್ಲ. ಇಲ್ಲಿಯವರೆಗೆ ಕನ್ನಡದ ಬಗ್ಗೆ ಯಾವುದೇ ಬಿಜೆಪಿ ನಾಯಕರು ಧ್ವನಿ ಎತ್ತಿದ ಉದಾಹರಣೆಯೇ ಇಲ್ಲ. ಬಿಜೆಪಿ ಈ ದ್ವಂದ್ವ ನಿಲುವು ಕನ್ನಡಿಗರಿಗೆ ಖಂಡಿತ ಅರ್ಥವಾಗುತ್ತಿದೆ. ಒಂದು ಮಹತ್ತರ ನಿರ್ಣಯ ಇಡೀ ದೇಶದ ಗಮನ ಸೆಳೆದಿದೆ ಎಂದರೆ, ಮತ್ತೆ ಸಾರೆಕೊಪ್ಪ ಬಂಗಾರಪ್ಪ ಅವರನ್ನ ನೆನೆಸುವ ಕಾಲ ಬಂದಿದೆ ಎಂದರೆ, ರಾಜ್ಯದಲ್ಲಿ ನಾಡು ನುಡಿ ವಿಷಯ ಮತ್ತೊಮ್ಮೆ ಹೊಸ ಮಜಲು ಪಡೆದುಕೊಂಡಿದೆ. ಏನೇ ಆದ್ರೂ ಮಧು ಬಂಗಾರಪ್ಪ ಕರ್ನಾಟಕದ ಜನರಿಗೆ ಕನ್ನಡಿಗರ ಮನೆ ಮಾತಾಗಿರುವುದಂತೂ ಸುಳ್ಳಲ್ಲ.